ಎಲ್ಲ ಕನ್ನಡಿಗರಿಗೆ ಈ ನಿಮ್ಮ ಅಭಿಷೇಕ್ ಮಾಡುವ ನಮಸ್ಕಾರಗಳು. ರೀಸೆಂಟಾಗಿ ಟಗ್ ಲೈಫ್ ಆಡಿಯೋ ಲಾಂಚ್ಗೆ ನಮ್ಮ ಕರ್ನಾಟಕದಿಂದ ಶಿವಣ್ಣ ಅವರು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಕಮಲಾಸನ್ ಅವರು ಒಂದು ಕಮೆಂಟ್ ಪಾಸ್ ಮಾಡ್ತಾರೆ. ಆ ಕಮೆಂಟ್ ಏನಂದರೆ, ತಮಿಳಿಂದ ಕನ್ನಡ ಉಟ್ಕೊಂತು ಅಂತ. ಇವಾಗ ಒಂದು ವಿಡಿಯೋ ಬರುತ್ತೆ, ದಯವಿಟ್ಟು ಈ ವಿಡಿಯೋ ನೋಡ್ಕೊಂಬನ್ನಿ. ಅದಾದ ನಂತರ ವಿಡಿಯೋ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும். அதனால் நீங்களும் அதில் உட்படுவீர்கள். ಎಲ್ಲ ಕನ್ನಡಿಗರು ವಿಡಿಯೋ ನೋಡಿದ್ರೆ ಅನ್ಕೊತೀನಿ. ಈ ವಿಡಿಯೋಲ್ಲಿ ಏನಿದೆ ಅಂದರೆ, ಕಮಲಾಸನ್ ಅವರು ಮಾತಾಡ್ತಾ ಏನು ಹೇಳ್ತಾರೆ ಅಂದರೆ, ತಮಿಳಿಂದ ಕನ್ನಡ ಉಟ್ಕೊಂತು ಅಂತ. ಇವ್ರಿಗೆ ಫಸ್ಟ್ ಆಫ್ ಆಲ್ ಬೇಸಿಕ್ ನಾಲೆಜ್ ಇಲ್ಲ. ಇವ್ರಿಗೆ ಕೇಳಿದ್ರೆ, ಯಾರು ಹೇಳಿದ್ರು ನಿಮಗೆ ಅಂತ ಕೇಳಿದ್ರೆ, ನನಗೆ ತುಂಬ ಮಹನೀಯರು ಹೇಳಿದ್ರು ತಮಿಳಿಂದನೇ ಕನ್ನಡ ಉಟ್ಕೊಂಡಿದ್ದು ಅಂತ ಹೇಳ್ತಾರೆ. ಇದೆಲ್ಲ ಬೇಕಾದ ಕನ್ನಡ ಮಾಡ್ತಾರೆ ಅನಿಸುತ್ತೆ. ಎಲ್ಲ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಕು, ಇವ್ರು ಹೆಂಗೋ ಒಂದು ಫೇಮಸ್ ಆಗಬೇಕು. ಹೆಂಗಿದ್ರೂ ಮೂವಿಗಳೆಲ್ಲ ಹಿಟ್ಟಾಗಲ್ಲ, ಏನೂ ಇಲ್ಲ, ಯಾರು ನೋಡಲ್ಲ, ಅವ್ರ ಸ್ಟೇಟಲ್ಲೇ ಅವ್ರ ಮೂವೀಸ್ ನೋಡಲ್ಲ, ಆಮೇಲೆ ಕರ್ನಾಟಕದಲ್ಲಿ ನೋಡಲ್ಲ, ಬಜೆಟ್ ಬರಲ್ಲ. ಈ ರೀಸನ್ಗೆ ಇವರು ಏನೋ ಒಂದು ಫೇಮಸ್ ಆಗಬೇಕು, ಆಮೇಲೆ ಎಲೆಕ್ಷನಲ್ಲಿ ಮೊನ್ನೆ ತಾನೇ ನಿಂತಿದ್ರು, ಅವ್ರು ಸೋತೋದ್ರು. ಈ ಥರ ಏನೋ ಒಂದು ಇಶ್ಯೂ ಕ್ರಿಯೇಟ್ ಮಾಡಬೇಕು, ಏನೋ ಒಂದು ನ್ಯೂಸ್ ಆಗಬೇಕು, ಏನೋ ಒಂದು ಇವ್ರನ್ನೆಲ್ಲ ನೋಡಬೇಕು ಅಂದ್ಬಿಟ್ಟು ಇವರು ಏನೋ ಒಂದು ಕ್ರಿಯೇಟ್ ಮಾಡ್ತಾರೆ. ಇವ್ರು ತುಂಬ ಹಿರಿಯ ನಟರು. ಇವ್ರ ಬಗ್ಗೆ ತಪ್ಪಾಗಿ ಮಾತಾಡೋಕ್ಕೆ ಕಾರಣ ಏನಂದರೆ, ಇವ್ರು ನೋಡಿದ್ರೆ ಕನ್ನಡ ತಮಿಳಿಂದ ಉಟ್ಕೊಂತು ಅಂತಾರೆ. ಇವ್ರಿಗೆ ಯಾರು ಹೇಳಿದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕನ್ನಡ ಎಷ್ಟು ಹಳೆ ಲ್ಯಾಂಗ್ವೇಜು, ಸುಮಾರು 400 ವರ್ಷದಿಂದ ಇರೋ ಹಳೆ ಲ್ಯಾಂಗ್ವೇಜ್ ಇದು. ಆದರೆ ಕೂಡ ಇವ್ರು ಹೆಂಗೆ ಮಾತಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಇವ್ರು ಮಾತಾಡಿರೋ ತಪ್ಪು ಅಂತ ತುಂಬ ನ್ಯೂಸ್ ಆದರೆ ಕೂಡ ಇವ್ರು ಯಾವುದೇ ರೀತಿಯ ಕ್ಷಮೆ ಕೇಳಲ್ಲ. ಅಲ್ಲಿ ಶಿವಣ್ಣ ಅವರು ಇರ್ತಾರೆ ಸ್ಪಾಟಲ್ಲೇ. ಶಿವಣ್ಣ ಅವರು ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂತಲೇ ಗೊತ್ತಾಗಿಲ್ಲ. ಆ ಸ್ಪಾಟಲ್ಲಿ ಶಿವಣ್ಣ ಅವರು ಕಮಲಾಸನ್ ಅವ್ರ ದೊಡ್ಡ ಅಭಿಮಾನಿ ಅಂತೆ. ಶಿವಣ್ಣ ಅವ್ರು ಹೇಳಿರೋ ಮೂಲಕ ನನಗೆ ಈ ವಿಷಯ ಗೊತ್ತಾಗಿದೆ. ಏನಂದರೆ, ಶಿವಣ್ಣ ಅವರು ತುಂಬ ದೊಡ್ಡ ಅಭಿಮಾನಿ ಅಂತೆ ಕಮಲಾಸನ್ ಅವ್ರಿಗೆ. ಅವರು ಆ ಅಭಿಮಾನದ ಗುಂಗಲ್ಲಿ ಮೈಮರೆತಿದ್ದಾಗ ಈ ಇನ್ಸಿಡೆಂಟ್ ಆಗುತ್ತೆ. ಈ ಇನ್ಸಿಡೆಂಟ್ ಆದರೆ ಕೂಡ ಶಿವಣ್ಣ ಅವರು ಆ ಸ್ಪಾಟಲ್ಲಿದ್ದು ಏನು ರಿಯಾಕ್ಟೇ ಮಾಡಲ್ಲ. ಅದೇ ಜಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಿದ್ದರೆ ಅವರು ಆ ಸಭೆಯಿಂದ ಕೂಡಲೇ ಹೊರಗೆ ಬರ್ತಾಯಿದ್ರು. ಈ ರೀತಿಯಾಗಿ ಮಾಡ್ತಾಯಿದ್ರು. ಅದಕ್ಕೆ ತಕ್ಕಂತೆ ಅವ್ರಿಗೆ ಉತ್ತರ ಕೊಡ್ತಾಯಿದ್ರು. ಆದರೆ ಶಿವಣ್ಣ ಅವರು ಇವಾಗವರೆಗೂ ಏನು ಹೇಳ್ತಾರೆ ಅಂದರೆ, ಏನೋ ಪ್ರೀತಿಯಿಂದ ಅವ್ರು ಮಾಡಿದ್ದಾರೆ, ಪ್ರೀತಿಯಿಂದ ಹೇಳಿರ್ತಾರೆ, ಏನೋ ಭಾಷೆ ಅಭಿಮಾನದಿಂದ ಹೇಳಿರ್ತಾರೆ, ಈ ಥರ ಎಲ್ಲ ಹೇಳ್ತಾರೆ ಶಿವಣ್ಣ ಅವರು. ಯಾಕೆ ಈ ಥರ ತುಂಬ ದೊಡ್ಡ ಹಿರಿಯ ನಟನಾಗಿ ಶಿವಣ್ಣ ಅವ್ರು ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಶಿವಣ್ಣ ಅವ್ರಿಗೆ ತುಂಬ ಗೌರವ ಇದೆ, ಅವರ ಮನೆತನಕ್ಕೆ ತುಂಬ ಗೌರವ ಇದೆ. ಅವ್ರು ಯಾಕೆ ಈ ಥರ ಇವಾಗವರೆಗೂ ಒಂದು ರಿಯಾಕ್ಷನ್ನು ಮಾಡಿಲ್ಲ. ಕಮಲಾಸನ್ ಅವ್ರಿಗೂ ಗೊತ್ತು ಅವ್ರು ಮಾಡಿರೋದು ತುಂಬ ದೊಡ್ಡ ತಪ್ಪು, ಅವರು ಕನ್ನಡಿಗರ ಕ್ಷಮೆ ಕೇಳಬೇಕು ಅಂದ್ಬಿಟ್ಟು ಮೀಡಿಯಾ ಮುಂದೆ ಬಂದು ಕ್ಷಮೆ ಕೇಳ್ಬೋದಾಗಿತ್ತು. ಆದರೆ ಕಮಲಾಸನ್ ಅವರು ಏನು ಮಾಡ್ತಾರೆ ಅಂದರೆ, ನೀವೇ ನೋಡಿ, ಮೀಡಿಯಾ ಮುಂದೆ ಬಂದು ಏನು ಹೇಳ್ತಾರೆ ಅಂದ್ಬಿಟ್ಟು ಒಂದು ಸತಿ ನೀವೇ ಈ ವಿಡಿಯೋ ನೋಡ್ಕೊಂಬನ್ನಿ. ಅದಾದಮೇಲೆ ಕಂಟಿನ್ಯೂ ಮಾಡ್ತೀನಿ. This is a democratic country and I believe in the law and the justice, and I believe always love will triumph, and my love for Karnataka is true, my love for Andhra is true, my love for Kerala is true. So nobody will suspect it except those with an agenda. Now, I've been threatened before, and if I am wrong, I will apologize. If I'm not, I won't. It's my lifestyle. Please don't tamper with it. Thank you. ಈಗಾಗಲೇ ನಾನೇನು ಹೇಳೋದಂದರೆ, ಕಮಲಾಸನ್ ಅವ್ರಿಗೆ ಈಗಾಗಲೇ ತುಂಬ ಡಿನೇ ಆಗಿದೆ. ನೀವು ಈ ಕೂಡಲೇ ಮೀಡಿಯಾ ಮುಂದೆ ಬಂದು ದಯವಿಟ್ಟು ನೀವು ಮಾಡಿರೋ ತಪ್ಪನ್ನು ಒಪ್ಕೊಂಡು ನೀವು ಕ್ಷಮೆ ಕೇಳಿದ್ರೆ ಸರಿ. ಇಲ್ಲ ಅಂದರೆ ಏನಾಗುತ್ತಂದರೆ, ನಿಮ್ಮದು 5ನೇ ತಾರೀಕು ನಿಮ್ಮ ಸಿನಿಮಾ ರಿಲೀಸ್ ಇದೆ, ಟಗ್ ಲೈಫು, ಜೂನ್ 5ನೇ ತಾರೀಕು. ಅದು ಯಾವುದೇ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಲ್ಲ. ಈ ಥರ ಕನ್ನಡಿಗರು ತುಂಬ ಪ್ರತಿಭಟನೆ ಮಾಡ್ತೀವಿ. ಸಿನಿಮಾ ರಿಲೀಸ್ ಆಗಕ್ಕೆ ಬಿಡಲ್ಲ. ಇದರಿಂದ ನಿಮ್ಗೆ ತುಂಬ ಲಾಸ್ ಆಗುತ್ತೆ. ದಯವಿಟ್ಟು ಆದಷ್ಟು ಬೇಗ ನೀವು ಮೀಡಿಯಾ ಮುಂದೆ ಬಂದು ಕ್ಷಮೆ ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿ. ಗಾಯ್ಸ್, ಈ ವಿಡಿಯೋಯಿಂದ ನಾನೇನ ಈ ವಿಡಿಯೋಲ್ಲಿ ತಪ್ಪು ಮಾತಾಡಿದರೆ ದಯವಿಟ್ಟು ಎಲ್ಲ ಕರ್ನಾಟಕ ಜನತೆಯನ್ನು ಕ್ಷಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅವ್ವ ಕಣ್ಣು ನಮ್ಮ ಜೀವ ಕಣ್ಣು.
ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದೋನೆ ಬ್ರಹ್ಮನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ. ಹೇ ವೀರ ಎದುರಾರೋ ನಿನಗೆ